ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರ ಮತ್ತೊಂದು ಕೋರಿಕೆಯ ಮೇರೆಗೆ ಸರ್ ಕರೆಂಟ್ ಇವೆಂಟ್ಸ್ ಜೊತೆಗೆ ಜಿಯೋಗ್ರಫಿ ತರಗತಿಯನ್ನು ಮಾಡಿ ಅಂತ ತುಂಬ ಜನ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಇವತ್ತು ಒಂದು ವಿಶೇಷವಾದಂತಹ ಜಿಯೋಗ್ರಫಿ ತರಗತಿಯನ್ನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರ್ಯಾರು ಈ ತರಗತಿಯನ್ನು ವಾಚ್ ಮಾಡ್ತಾ ಇದ್ದೀರಿ, ನೀವು ಒಂದು ಪೆನ್ನು ಮತ್ತು ಒಂದು ಪುಸ್ತಕವನ್ನು ಇಟ್ಕೊಂಡು ಸಂಬಂಧಪಟ್ಟಿರ್ತಕ್ಕಂತಹ ಏನು ಮಾಹಿತಿ ಹೇಳ್ತಾ ಇದ್ದೀನಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳೇನಿದ್ದಾವೆ ಅದನ್ನು ನೋಟ್ ಮಾಡ್ಕೊಳ್ಳಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತ ನಿಮಗೆ ಸೂಚನೆ ಹೇಳ್ತಾ ಈಗ ಸಮಯವನ್ನು ವ್ಯರ್ಥ ಮಾಡದೆ ತರಗತಿಯನ್ನು ಪ್ರಾರಂಭಿಸೋಣ. ನಾನು ನಿಮ್ಮ ವಿವೇಕಾನಂದ ಕೂಡ್ಲಿಗಿ ಈಗ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ವಿಶ್ವದ ಬಗ್ಗೆ, ಯೂನಿವರ್ಸ್ ಬಗ್ಗೆ ಇವತ್ತು ವಿಶೇಷವಾದಂತಹ ಎಲ್ಲ ಅಂಶಗಳನ್ನು ಏನು ಯೂನಿವರ್ಸ್ ಬಗ್ಗೆ ನಮಗೆ ಮಾಹಿತಿ ಇದೆನೋ ಅಥವಾ ಏನು ತಿಳ್ಕೋಬೇಕು ಅಂತಕ್ಕಂಥ ಕುತೂಹಲ ಇದೆಯೋ ಎಲ್ಲ ವಿಷಯನ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸ್ ಇದೆ, ಕೊನೆ ತನಕ ನೋಡ್ರಿ ಅಂತ ಹೇಳ್ತಾ ತರಗತಿನ ಆರಂಭಿಸ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಬದುಕ್ತಾ ಇರುವಂಥದ್ದು ಮತ್ತು ನಮ್ಮ ಸುತ್ತ ಇರತಕ್ಕಂತಹ ಏನು ಸೌರಮಂಡಲದ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ನಾವು ವಿಶ್ವ ಅಂತೇಳಿ ಕರಿತೀವಿ. ಆ ವಿಶ್ವದ ಬಗ್ಗೆ ಒಂದೊಂದೇ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈಗ ಗಮನಿಸ್ತಾ ಇದ್ದೀವಿ, ವಿಶ್ವ ಎಂಬುದು ಕೋಟ್ಯಾಂತರ ಗ್ಯಾಲಕ್ಸಿಗಳ ಸಮೂಹವಾಗಿದೆ. ಇದು ಬ್ರಹ್ಮಾಂಡ ಸ್ನೇಹಿತರೆ. ಏನು ಇಲ್ಲಿ ಕಾಣ್ತಾ ಇದಲ್ಲ, ಕೋಟ್ಯಾಂತರ ಗ್ಯಾಲಕ್ಸಿಗಳು ಅಂದ್ರೆ ಏನು ಅಂತ ಗೊತ್ತಾಗುತ್ತೆ, ಆಮೇಲೆ ನಿಮಗೆ ಹೇಳ್ತಾ ಹೋಗ್ತೀನಿ. ಗ್ಯಾಲಕ್ಸಿಗಳು ಅತ್ಯಂತ ದೊಡ್ಡದಾಗಿರುವಂತಹ ನಕ್ಷತ್ರಗಳು ಮತ್ತೆ ಗ್ರಹಗಳು, ಉಪಗ್ರಹಗಳು, ಏನೆಲ್ಲ ಇದ್ದಾವೆ ಅದೆಲ್ಲರ ಒಕ್ಕೂಟವನ್ನು ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಅಂತಹ ಕೋಟ್ಯಾಂತರ ಗ್ಯಾಲಕ್ಸಿಗಳ ಸಮೂಹವನ್ನು ನಾವು ವಿಶ್ವ ಅಂತ ಹೇಳಿ ಕರಿತೀವಿ. ಇದು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ವಿಶ್ವ ಅಂತ ಹೇಳಿದ್ರೆ ನಮ್ಮ ಊಹೆಗೂ ನಿಲುಕದಂತಹ ಬ್ರಹ್ಮಾಂಡ ಅಂತ ಕರಿತಾರೆ ಇದನ್ನ. ಸೊ ಹಾಗಾಗಿ ಇದನ್ನು ಊಹೆಗೂ ಕೂಡ ನಿಲುಕಲಾರದಂತಹ ವಿಷಯ ಆಗಿದೆ. ಹಾಗಾದ್ರೆ ಈ ವಿಶ್ವದ ಬಗ್ಗೆ ಕುಲಂಕುಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಒಟ್ಟಿನಲ್ಲಿ ವಿಶ್ವ ಅಂದ್ರೆ ನಿಮಗೆ ನೆನಪಿರಲಿ, ಕೋಟ್ಯಾಂತರ ಗ್ಯಾಲಕ್ಸಿಗಳ ಸಮೂಹವಾಗಿದೆ ಅಂತಕ್ಕಂಥ ನೆನಪಿಟ್ಕೊಳ್ರಿ. ಗ್ಯಾಲಕ್ಸಿ ಕೋಟ್ಯಾಂತರ ನಕ್ಷತ್ರಗಳನ್ನ ಒಳಗೊಂಡಿದೆ. ಕೋಟ್ಯಾಂತರ ಅಂದ್ರೆ ಇದು ಅನ್ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಅಂತ ಅರ್ಥ. ಇದನ್ನ ಪತ್ತೆ ಮಾಡಲಿಕ್ಕೆ ಇವತ್ತಿನವರೆಗೂ ಸಾಧ್ಯವಾಗಿಲ್ಲ. ಎಷ್ಟು ನಕ್ಷತ್ರಗಳಿದಾವೆ, ಎಷ್ಟು ಗ್ಯಾಲಕ್ಸಿಗಳಿದಾವೆ ಅಂತಕ್ಕಂಥದ್ದು ಇವತ್ತಿನವರೆಗೂ ನಮ್ಮ ಹತ್ರ ಇರುವಂತಹ ಟೆಕ್ನಾಲಜಿಗಳನ್ನ ಬಳಸಿದ್ರೂ ಕೂಡ ನಮ್ಮ ವಿಜ್ಞಾನಿಗಳಿಗೆ ಕೈಗೆ ಸಿಗದ ಇರುವಂತಹ ಅರ್ಥವಾಗದಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ ಈ ನಕ್ಷತ್ರಗಳ ವ್ಯವಸ್ಥೆ. ಎಷ್ಟು ನಕ್ಷತ್ರ ಇದೆ ಅಂತ ಹೇಳಿದ್ರೆ ಅಸಂಖ್ಯಾತವಾಗಿರ್ತಕ್ಕಂಥ ನಕ್ಷತ್ರಗಳಿದೆ. ಎಷ್ಟು ಇದೆ ಅಂತ ಹೇಳಿದ್ರೆ ಇದನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ ಯಾವುದೇ ಟೆಕ್ನಾಲಜಿ ನಮ್ಮ ಹತ್ರ ಈಗಿರ್ತಕ್ಕಂಥ ಟೆಕ್ನಾಲಜಿ ಸಾಧ್ಯವಿಲ್ಲ. ಅಷ್ಟು ನಕ್ಷತ್ರಗಳು ಇದಾವೆ. ಆ ಗ್ಯಾಲಕ್ಸಿ ಬಗ್ಗೆ ನೋಡ್ತಾ ಹೋಗೋಣ ಏನಾಗ್ತಾ ಇದೆ ಅಂತ ಹೇಳಿ. ವಿಶ್ವದ ಉಗಮ, ಫಸ್ಟ್ ವಿಶ್ವ ಹೇಗೆ ಉಗಮ ಆಯಿತು ಮತ್ತು ಅದರ ಸ್ಥಿತಿಯ ಬಗ್ಗೆ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾರೆ. ಮಿತ್ರರ ನೆನ್ಪಿಟ್ಕೊಡ್ರಿ, ವಿಶ್ವದ ಉಗಮ ಮತ್ತು ಅದರ ಸ್ಥಿತಿಗತಿಗಳನ್ನು ಕುರಿತು ಅಧ್ಯಯನ ಮಾಡ್ತಾರೆ. ಈ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ PC ಎಕ್ಸಾಮ್ ಅಲ್ಲಿ ಒಂದ್ಸರಿ ಪ್ರಶ್ನೆ ಕೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಕಾಸ್ಮೋಲಜಿ ಎಂದು ಕರೆಯುತ್ತಾರೆ. ಕಾಸ್ಮೋಲಜಿ ಅಂತ ಹೇಳಿದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದಾಗ ನೆನ್ಪಿಟ್ಕೊಡ್ರಿ, ವಿಶ್ವದ ಇದು ಪಾಯಿಂಟ್ ಇರಬೇಕು, ಉಗಮ ಸ್ಥಿತಿಗತಿಗಳ ಬಗ್ಗೆ ತಿಳಿಸುವ ಅಥವಾ ಅಧ್ಯಯನ ಮಾಡುವಂತಹ ವಿಷಯ ವಸ್ತುವಾಗಿದೆ. ಹಾಗಾಗಿ ಇದನ್ನ ವಿಜ್ಞಾನದಲ್ಲಿ ಕಾಸ್ಮೋಲಜಿ ಎಂದು ಕರೆಯುತ್ತಾರೆ. ಇದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಇದು ಪ್ರಶ್ನೆ ಬಂದಿದೆ, ಹಾಗಾಗಿ ಇದನ್ನ ನೀವು ಬರೆದಿಟ್ಕೊಳ್ಬೇಕು ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಕಾಣ್ತಾ ಇದೆ ನಿಮಗೆ ವಿಡಿಯೋದಲ್ಲಿ, ಇದೊಂದು ನಮ್ಮ ಗ್ಯಾಲಕ್ಸಿ ಒಳಗೆ ಪ್ರಯಾಣ ಮಾಡ್ತಿರ್ತಕ್ಕಂತಹ ಒಂದು ಭಾಸದ ಚಿತ್ರ ಆಗಿದೆ. ನೋಡಿ, ಕಾಣ್ತಾ ಇದೆಯಲ್ಲ, ಎದುರಿಗೆ ಬರ್ತಾ ಇದಾವಲ್ಲ, ಏನು ಡಾಟ್ ಕಾಣ್ತಾ ಇದೀವಿ, ಎಲ್ಲ ಡಾಟ್ಗಳು ಬರ್ತಾ ಇದಾವಲ್ಲ, ಈ ಡಾಟ್ಗಳೆಲ್ಲವೂ ಕೂಡ ಒಂದು ನಕ್ಷತ್ರ ಪುಂಜಗಳೇ, ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರ ಸಮೂಹಗಳು. ಈ ನಮ್ಮ ಎದುರಿಗೆ ಡಾಟ್ ಕಾಣ್ತಾ ಇದಾವಲ್ಲ, ಅದು ನಕ್ಷತ್ರ. ಆ ನಕ್ಷತ್ರ ಸುತ್ತ ಎಷ್ಟು ಗ್ರಹಗಳಿದಾವೆ, ಎಷ್ಟು ಉಪಗ್ರಹಗಳು ಇವತ್ತು ಕೌಂಟ್ ಮಾಡ್ಲಿಕ್ಕೆ ಆಗಿಲ್ಲ. ಇದನ್ನ ನಾವು ಗ್ಯಾಲಕ್ಸಿಗಳ ಕೂಟ ಅಂತ ಕರಿತೀವಿ. ಇದನ್ನ ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಿದೆ ಅಂತ. ಮೊಟ್ಟಮೊದಲಾಗಿ ಗ್ಯಾಲಕ್ಸಿ ಅಂದ್ರೆ ಏನು ಗೊತ್ತಾಗಬೇಕಾಗಿದೆ. ಈ ಗ್ಯಾಲಕ್ಸಿ ಅಂತಂದ್ರೆ ಏನು? ಗ್ಯಾಲಕ್ಸಿ ಎಂಬ ಪದ ಮೊದಲ ಬಾರಿಗೆ ಬಳಸಿದ್ರು ಗೆಲಿಲಿಯೋ. ಯಾರು ಬಳಸಿದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಗೆಲಿಲಿಯೋ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಈ ಗ್ಯಾಲಕ್ಸಿ ಅಂತಕ್ಕಂತಹ ಪದವನ್ನ ಬಳಸಿದ. ಗ್ಯಾಲಕ್ಸಿ ಯಾವ ದೇಶದವರು, ಗೆಲಿಲಿಯೋ ಯಾವ ದೇಶದವರು ಮತ್ತೆ ಅವ್ರು ಏನು ಕಂಡುಹಿಡಿದ್ರು ಅಂತಕ್ಕಂಥ ನೆಕ್ಸ್ಟ್ ನನ್ನ ಕ್ಲಾಸ್ ಇದರಲ್ಲಿ ಹೇಳ್ತಿದ್ದಂತೆ. ಈಗ ಸದ್ಯ ನೆನ್ಪಿಟ್ಕೊಳ್ರಿ, ಗ್ಯಾಲಕ್ಸಿ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲಿ ಬಳಸಿರ್ತಕ್ಕಂಥ ವ್ಯಕ್ತಿ ಗೆಲಿಲಿಯೋ. ಇದು ಪ್ರಶ್ನೆ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್
ಈಗ ಕೋಟ್ಯಾಂತರ ನಕ್ಷತ್ರಗಳ ಸಮೂಹವನ್ನ ಗ್ಯಾಲಕ್ಸಿ ಎಂದು ಕರಿತೇವೆ. ಅವಾಗಲೇ ಏನು ನೋಡಿದ್ವಿ, ಕೋಟ್ಯಾಂತರ ಗ್ಯಾಲಕ್ಸಿಗಳ ಸಮೂಹನ ವಿಶ್ವ ಎಂದು ಕರೆಯುತ್ತೇವೆ ಅಂತ ನೋಡಿದ್ವಿ. ಹಾಗಾದ್ರೆ ಇಲ್ಲಿ ಮತ್ತೆ ಪದ ಚೇಂಜ್ ಆಗ್ತಾ ಇದೆ. ಗ್ಯಾಲಕ್ಸಿ ಅಂತ ಹೇಳಿದ್ರೆ ಏನು ಅಂದ್ರೆ ಕೋಟ್ಯಾಂತರ ನಕ್ಷತ್ರಗಳ ಸಮೂಹವನ್ನ, ಮತ್ತೆ ಗ್ಯಾಲಕ್ಸಿಗಳ ಸಮೂಹ ಅನ್ಕೋಬಾರ್ದು, ಇಲ್ಲಿ ನಕ್ಷತ್ರಗಳ ಸಮೂಹವನ್ನ ಗ್ಯಾಲಕ್ಸಿ ಎಂದು ಕರೆಯುತ್ತಾರೆ. ನೋಡ್ತಾ ಹೋಗೋಣ. ಗ್ಯಾಲಕ್ಸಿಗಳು ಸುರುಳಿ ಆಕಾರದಲ್ಲಿ ಇರುತ್ತವೆ. ಒಂದ್ಸಲ ಪ್ರಶ್ನೆ ಕೇಳಿದ್ದೇನೆ, ಗ್ಯಾಲಕ್ಸಿಗಳು ಯಾವ ಆಕಾರದಲ್ಲಿ ಇರುತ್ತದೆ ಅಂತ ಕೇಳಿದ್ದೇನೆ ಸ್ನೇಹಿತರೆ. ಹಾಗಾಗಿ ಅದು ಸುರುಳಿ ಆಕಾರದಲ್ಲಿದೆ ಅಂತ ನೆನಪಿಟ್ಕೋಬೇಕು. ಸುರುಳಿ ಆಕಾರದಲ್ಲಿದೆ. ಓಕೆ, ಅಂಡಾಕಾರದಲ್ಲಿಯೂ ಕೂಡ ಕಾಣುತ್ತೆ. ಸುರುಳಿ ಆಕಾರ ಇಟ್ ಮೀನ್ಸ್ ಅಂಡಾಕಾರದಲ್ಲಿ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಅನಿರ್ದಿಷ್ಟ ಆಕಾರದಲ್ಲಿರ್ತಕ್ಕಂತಹ ಗ್ಯಾಲಕ್ಸಿಗಳು ಕೂಡ ಕಂಡಿದ್ದಾವೆ. ಆಲ್ಮೋಸ್ಟ್ ಅಲ್ಲಿ ಸುರುಳಿ ಆಕಾರ ಸರಿಯಾಗಿರ್ತಕ್ಕಂಥದ್ದು, ಹೆಚ್ಚು ಕಂಡು ಬಂದಿರುವಂಥದ್ದು ಸುರುಳಿ ಆಕಾರದಲ್ಲಿ ಇದಾವೆ ಅಂತಕ್ಕಂಥದ್ದು. ಅಂಡಾಕಾರದಲ್ಲಿಯೂ ಕೂಡ ಇದ್ದಾವೆ. ಅನಿರ್ದಿಷ್ಟ ಆಕಾರದಲ್ಲಿ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರಗಳಿಲ್ಲ, ಅನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರಗಳಲ್ಲೂ ಕಂಡು ಬಂದಿದೆ. 3 ಬಗೆಯಲ್ಲಿ ಕಂಡು ಬರುತ್ತದೆ. ಸುರುಳಿ ಆಕಾರ ಅಂತಕ್ಕಂಥದ್ದು ಬಹಳ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂತಹ ಗ್ಯಾಲಕ್ಸಿಗಳ ಆಕಾರಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೂರ್ಯನು ಆಕಾಶ ಗಂಗೆಯ ಗ್ಯಾಲಕ್ಸಿಯಲ್ಲಿ ನೋಡಿ, ಆಕಾಶ ಗಂಗೆ ಮಿಲ್ಕಿ ವೇ ಅಂತ ಕರೀತಾರೆ. ನೋಡ್ತಾ ಹೋಗೋಣ. ಮತ್ತೆ ನೆಕ್ಸ್ಟ್ ಬರುತ್ತೆ ಗ್ಯಾಲಕ್ಸಿಯಲ್ಲಿ ಓರಿಯನ್ ಆರ್ಮ್ ನಲ್ಲಿ ಕಂಡು ಬರುತ್ತದೆ. ಇದು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ ನೋಡಿ. ಆಕಾಶ ಗಂಗೆಯನ್ನು ಹಾಲು ಆದಿ ಮಿಲ್ಕಿ ವೇ ಎಂದು ಕರೆಯುತ್ತಾರೆ. ಹಾಲು ಆದಿ ಗ್ಯಾಲಕ್ಸಿ ಅಂದ್ರೂ ಒಂದೇ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂದ್ರೂ ಒಂದೇ. ನಮ್ಮ ಸೂರ್ಯ ಕಂಡು ಬರುವಂತದ್ದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಕಂಡು ಬರುತ್ತಾನೆ. ಪ್ರಶ್ನೆ ಏನ್ ಕೇಳ್ತಾನೆ ಸ್ನೇಹಿತರೆ, ನಮ್ಮ ಸೂರ್ಯನು ಈ ಕೆಳಗಿನ ಯಾವ ಗ್ಯಾಲಕ್ಸಿಯಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ಹಾಲು ಆದಿ ಇದ್ರು ರೈಟ್, ಮಿಲ್ಕಿ ವೇ ಗ್ಯಾಲಕ್ಸಿ ಅಂತಿದ್ರು ಓಕೆ, ಅಥವಾ ಆಕಾಶ ಗಂಗೆ ಇದ್ರು ಓಕೆ. ಹಾಗಾಗಿ ಈ 3 ಕೂಡ ತೆಗೆದುಕೊಂಡು ಬಂದಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಹಾಗಾದ್ರೆ ಕನ್ಫ್ಯೂಸ್ ಆಗ್ಲಿಕ್ಕೆ 3 ಕೇಳೋದಿಲ್ಲ. ಈ ಪದಗಳಲ್ಲಿ ಯಾವುದಾದ್ರೂ ಒಂದು ಕೇಳ್ತಾನೆ. ಮಿಲ್ಕಿ ವೇ ಅಂತ ಕೇಳ್ತಾನೆ, ಆಕಾಶ ಗಂಗೆ ಅಂತ ಕೇಳ್ತಾನೆ, ಹಾಲು ಆದಿ ಅಂತ ಕೇಳ್ತಾನೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಆಗಿರುತ್ತೆ. ನೆನ್ಪಿಟ್ಕೋಬೇಕು, ಸೂರ್ಯನು ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗೆ ಬರುವಂತಹ ಒಂದು ನಕ್ಷತ್ರವಾಗಿದೆ ನಮ್ಮ ಸೂರ್ಯ. ಓಕೆ, ನೆಕ್ಸ್ಟ್ ಏನಾಗಿದೆ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನಿದೆ ಇಲ್ಲಿ ನಿಮಗೆ. ಆಕಾಶ ರಾತ್ರಿ ಹೊತ್ತಿನಲ್ಲಿ ಕಾಣುವಂತ ಚಿತ್ರ ಕಾಣ್ತದೆ ನೋಡಿ. ಅಸಂಖ್ಯಾತವಾಗಿರ್ತಕ್ಕಂಥ ನಕ್ಷತ್ರಗಳಿದಾವೆ. ಎಷ್ಟು ನಕ್ಷತ್ರಗಳಿದೆ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಮ್ಮಾಂಡ ಇದೆ. ನೋಡ್ತಾ ಹೋಗೋಣ. ನಕ್ಷತ್ರಗಳು ಏನಿದು? ನಕ್ಷತ್ರಗಳು ಅಂದ್ರೆ, ನಕ್ಷತ್ರ ಅಂತ ಹೇಳಿದ್ರೆ ನೀವು ರಾತ್ರಿ ಹೊತ್ತಿನಲ್ಲಿ ಕಾಣುವಂತ ಎಲ್ಲವನ್ನೂ ನಕ್ಷತ್ರ ಅಂತ ಕರೀಲಿಕ್ಕಾಗಲ್ಲ. ನಕ್ಷತ್ರ ಅನ್ಲಿಕ್ಕೆ ಒಂದು ತಂದೆ ಆಗಿರ್ತಕ್ಕಂತಹ, ಒಂದು ಮಹತ್ವದ್ದಾಗಿರ್ತಕ್ಕಂಥ ಕೆಲವೊಂದು ಅಂಶಗಳು ಇರಬೇಕು ಸ್ನೇಹಿತರೆ. ನಕ್ಷತ್ರ ಅಂತಾರೆ ತನ್ನದೇ ಹೊಳಪನ್ನು ಹೊಂದಿರಬೇಕು, ಗುರುತ್ವಾಕರ್ಷಣೆಯ ಜೊತೆಗೆ ಹೊಳಪನ್ನು ಹೊಂದಿರಬೇಕು. ಓಕೆ, ಅದು ಇತರೆ ಗ್ರಹಗಳಿಗೆ, ಉಪಗ್ರಹಗಳಿಗೆ ಮತ್ತು ಆಕಾಶಕಾಯಗಳಿಗೆ ಸ್ವಯಂ ಬೆಳಕನ್ನು ನೀಡ್ತಾ ಇರುತ್ತೆ. ಅದನ್ನು ನಕ್ಷತ್ರ ಅಂತ ಕರಿತೀವಿ. ನೋಡ್ತಾ ಹೋಗೋಣ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ತುಂಬಾ ಇದೆ. ಓಕೆ, ಧ್ರುವ ನಕ್ಷತ್ರ ನೋಡಿ. ಧ್ರುವ ನಕ್ಷತ್ರ ಹೆಸರು ಕೇಳಿರ್ತೀವಿ, ಧ್ರುವ ನಕ್ಷತ್ರ ಅಂತ ಕರೀತಾರೆ. ಏನಿದು ಧ್ರುವ ನಕ್ಷತ್ರ? ಇದು ಉತ್ತರದ ದಿಕ್ಕಿನಲ್ಲಿ ಸ್ಥಿರವಾಗಿರುವಂತಹ ನಕ್ಷತ್ರ ಮತ್ತೆ ಗೋಚರಿಸುವ ನಕ್ಷತ್ರ. ನಾವೆಲ್ಲರಿಗೂ ಕೂಡ ಗೋಚರಿಸುವಂತಹ ನಕ್ಷತ್ರ. ಇದು ಯಾವಾಗ ಉತ್ತರ ದಿಕ್ಕಿನಲ್ಲಿ ನಮಗೆ ಗೋಚರ ಆಗುತ್ತೆ, ನಮಗೆಲ್ಲರಿಗೂ ಕೂಡ ನೋಡ್ಲಿಕ್ಕೆ ಸ್ಥಿರವಾಗಿರ್ತಕ್ಕಂಥ ಒಂದು ನಕ್ಷತ್ರವಾಗಿದೆ ಅಂತ ಹೋಗೋಣ. ಇವು ಉರ್ಸೆ ಮೈನಾರಿಸ್ ಅಂತಕ್ಕಂತಹ ನಕ್ಷತ್ರ ಪುಂಜದಲ್ಲಿ ಕಂಡು ಬರುತ್ತದೆ. ಪ್ರಶ್ನೆ ಏನ್ ಕೇಳ್ತಾನೆ ಸ್ನೇಹಿತರೆ, ಧ್ರುವ ನಕ್ಷತ್ರ ಯಾವ ನಕ್ಷತ್ರ ಪುಂಜದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ಅವಾಗ ನೀವು ನೆನಪಿಡಬೇಕು, ಉರ್ಸೆ ಮೈನಾರಿಸ್ ಅಂತಕ್ಕಂತಹ ಒಂದು ನಕ್ಷತ್ರ ಪುಂಜದಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು ನಿಮಗೆ ನೆನಪಿಡಬೇಕಾಗಿರ್ತಕ್ಕಂಥ ಸಂಗತಿ. ನೆಕ್ಸ್ಟ್ ಒಂದು ಅತಿ ಪ್ರಕಾಶಮಾನವಾದ ನಕ್ಷತ್ರ, ಸೀರಿಯಸ್ ನಕ್ಷತ್ರ ಅಂತ ಕರೀತಾರೆ. ಒಂದ್ಸರಿ ಈ ಪ್ರಶ್ನೆ ಬಂದಿದೆ, FD ಒಳಗೆ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ರತಿ ಪ್ರಕಾಶಮಾನವಾದಂತಹ, ಅತಿ ಹೆಚ್ಚು ಪ್ರಕಾಶಮಾನವಾಗಿರ್ತಕ್ಕಂತಹ ನಕ್ಷತ್ರ ಯಾವುದು ಅಂತ ಹೇಳಿದ್ರೆ ಅದು ಸೀರಿಯಸ್ ನಕ್ಷತ್ರ. ಇದು ತುಂಬಾ ಸರಿ ಬಂದಿರತಕ್ಕಂತಹ ಪ್ರಶ್ನೆಯಾಗಿದೆ. ನಿಮಗೆ ತುಂಬಾ ಸರಿ ಈ ಪ್ರಶ್ನೆನ ಕೇಳಿದರೆ, ಹಾಗಾಗಿ ಇದನ್ನು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಸ್ನೇಹಿತರೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಂಟರ್ ನಕ್ಷತ್ರ ಪುಂಜದ ಸಹಾಯದಿಂದ ಇದನ್ನು ಹಂಟರ್ ನಕ್ಷತ್ರ ಪುಂಜದಿಂದ ಇದನ್ನು ಗುರುತಿಸಿದ್ದೇವೆ ಅಂತಕ್ಕಂಥ ನೆನಪಿಟ್ಕೋಬೇಕು. ನೆಕ್ಸ್ಟ್ ಮತ್ತೆ ನೋಡ್ತಾ ಹೋಗೋಣ. ಇದು ಆಕಾಶದಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವ ನಕ್ಷತ್ರ ಆಗಿದೆ. ಇದಾಗಲೇ ನೋಡಿದ್ದೀವಿ ಮೇಲ್ಗಡೆ. ಮತ್ತೊಂದು ಮಾಹಿತಿ ಅಂದ್ರೆ ಇದನ್ನು ಡಾರ್ಕ್ ಸ್ಟಾರ್ ಎಂದು ಕರೀತಾರೆ. ಕೆಲವೊಂದು ಕಡೆ ಡಾರ್ಕ್ ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಡಾರ್ಕ್ ಅಂತಾನು ಕೊಟ್ಟಿರ್ತಾರೆ. ಎರಡು ಪದ ಒಂದೇ ಆಗಿರುತ್ತೆ. ಸ್ವಲ್ಪ ನೆನಪಿಟ್ಕೋಬೇಕು, ಡಾರ್ಕ್ ಸ್ಟಾರ್ ನಕ್ಷತ್ರ ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಯಾವುದು? ಇದು ತುಂಬಾ ಸರಿ ಬಂದಿರತಕ್ಕಂಥ ಪ್ರಶ್ನೆ. ಬಹುತೇಕ ನೀವು ಈ 2007 ಮತ್ತು 8, 9 ಈ ಸಾಲಿನ ಪ್ರಶ್ನೆ ಪತ್ರಿಕೆಗಳು ಕರ್ನಾಟಕದಲ್ಲಿ ಕೆಲವು ನಡೆದಿದ್ದಾವೆ.
ಸೊ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇಂತಹ ಪ್ರಶ್ನೆಗಳು ಬಂದಿದೆ. ಇಂತಹ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಈಗ ಕೇಳಲ್ಲ ಬಿಡಿ, ಆದರೆ ಈ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಯಾವುದು? ಇಲ್ಲಿ ಬರೆದಿದ್ವಿ, ಪ್ರಾಕ್ಸಿಮಾ ಸೆಂಟಾರಿ ಅಂತಕ್ಕಂಥ ಒಂದು ನಕ್ಷತ್ರ ಇದೆ. ಈ ನಕ್ಷತ್ರ ನಮ್ಮ ಸೂರ್ಯನಿಗೆ ನಕ್ಷತ್ರ ಆಗಿದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೋಗೋಣ. ಈ ನಕ್ಷತ್ರವು ಕಡಿಮೆ ದ್ರವ್ಯರಾಶಿಯನ್ನ ಹೊಂದಿದೆ. ಕಡಿಮೆ ದ್ರವ್ಯರಾಶಿ ಅಂತಂದ್ರೆ, ದ್ರವ್ಯರಾಶಿ ಅಂತಂದ್ರೆ ತೂಕ, ಅಳತೆ ಅಂತಕ್ಕಂಥ, ಅಂದ್ರೆ ಒತ್ತಡದ ಅಳತೆಯನ್ನು ಅಳೆಯುವಂಥದ್ದು ಅಂತಕ್ಕಂಥದ್ದಕ್ಕೆ ಓಕೆ. ನಕ್ಷತ್ರ ಅತಿ ಕಡಿಮೆ ದ್ರವ್ಯರಾಶಿಯನ್ನ ಒಳಗೊಂಡಿರ್ತಕ್ಕಂಥದ್ದು ನಮ್ಮ ಸೂರ್ಯ. ಸೂರ್ಯನಿಂದ ನೋಡಿ, ಸೂರ್ಯನಿಂದ ಇದು ಎಷ್ಟು ದೂರದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಓಕೆ, ಯಾವುದು ಈ ಪ್ರಾಕ್ಸಿಮಾ ಸೆಂಟಾರಿ ನಕ್ಷತ್ರ ಎಷ್ಟು ದೂರದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಸೂರ್ಯನಿಂದ 4.3 ಕೋಟಿ ವರ್ಷಗಳಷ್ಟು, ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ ಅಂತ. 4.3 ಕೋಟಿ ಬೆಳಕಿನ ವರ್ಷ, ಜ್ಯೋತಿರ್ವರ್ಷಗಳಲ್ಲಿ ಕೂಡ ಅಳಿಬೋದಾಗಿದೆ. ಅಂದ್ರೆ ಒಂದು ವರ್ಷಕ್ಕೆ ಬೆಳಕು ಎಷ್ಟು ಹರಿಯುತ್ತಲ್ಲ, ಒಂದು ವರ್ಷದಲ್ಲಿ ಬೆಳಕು ಪ್ರಯಾಣಿಸುವ ದೂರವನ್ನ ನಾವು ಜ್ಯೋತಿರ್ವರ್ಷಗಳು ಅಂತ ಕರಿತೀವಿ. ಹಾಗೆ 4.3 ಕೋಟಿ ಬೆಳಕಿನ ವರ್ಷನಷ್ಟು ದೂರದಲ್ಲಿ ಇರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಪ್ರಾಕ್ಸಿಮಾ ಸೆಂಟರ್ ಅಷ್ಟು ದೂರದಲ್ಲಿ ನಮ್ಮ ಸೂರ್ಯನಿಂದ ಇದೆ ಅಂತಕ್ಕಂಥದ್ದು ಗಮನಿಸಬೇಕಾಗಿದೆ. ನೆಕ್ಸ್ಟ್, ಇದು ಸೂರ್ಯನಿಗೆ ಹತ್ತಿರವಿರೋ ನಕ್ಷತ್ರವಾಗಿದೆ, ಆಗಲೇ ನೋಡಿದೀವಿ, ಅದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನೆಕ್ಸ್ಟ್ ಏನಾಗಿದೆ ನೋಡ್ತಾ ಹೋಗೋಣ. ಕಪ್ಪು ಕುಳಿಗಳು, ಬ್ಲ್ಯಾಕ್ ಹೋಲ್ಸ್ ಅಂತ ಕರಿತೀವಿ. ಏನಿದು ಕಪ್ಪು ಕುಳಿಗಳು ಅಂತ ಹೇಳಿ ಈ ಪದವನ್ನ ಕೇಳಿದ್ರೆ, ಬ್ಲ್ಯಾಕ್ ಹೋಲ್ಸ್ ಅಂತಕ್ಕಂತ ಕೇಳ್ತೀವಿ. ಬ್ಲ್ಯಾಕ್ ಹೋಲ್ಸ್ಗೆ ತುಂಬಾ ಎನರ್ಜಿ ಇರುತ್ತೆ. ಇಟ್ ಮೀನ್ಸ್ ಗುರುತ್ವಾಕರ್ಷಣೆ, ಅಂದ್ರೆ ಸೂರ್ಯನನ್ನು ಕೂಡ ತನ್ನ ಹತ್ರ ಸೆಳೆಯುವಂತಹ ಶಕ್ತಿ ಇರುತ್ತೆ ಬ್ಲ್ಯಾಕ್ ಹೋಲ್ಸ್ಗೆ. ಬ್ಲ್ಯಾಕ್ ಹೋಲ್ಸ್ ಏನಾದ್ರೂ ನಮ್ಮ ಭೂಮಿ ಅಥವಾ ಸೂರ್ಯನ ಹತ್ರ ಬಂತು ಅಂತಂದ್ರೆ, ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ಭೂಮಿ, ನಮ್ಮ ಏನು ಸೌರಮಂಡಲ ಇದೆ, ನಮ್ಮ ಸೂರ್ಯ ಜೊತೆಗೆ ಸುತ್ತಕ್ಕಂಥ 8 ಗ್ರಹಗಳು ಮತ್ತೆ ಉಪಗ್ರಹಗಳು ಏನಿದ್ದಾವೆ ಎಲ್ಲವೂ ಕೂಡ ಒಂದು ಸೆಕೆಂಡ್ನಲ್ಲಿ ಆ ಬ್ಲ್ಯಾಕ್ ಹೋಲ್ ಹೋಗ್ಬಿಡುತ್ತೆ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಬ್ಲ್ಯಾಕ್ ಹೋಲ್ ತುಂಬಾ ಬೃಹತ್ತಾಗಿರ್ತಕ್ಕಂಥ ಗುರುತ್ವಾಕರ್ಷಣ ಬಲ ಇರುತ್ತೆ. ನೋಡ್ತಾ ಹೋಗಿ ನೋಡಿ, ಬೃಹತ್ ನಕ್ಷತ್ರಗಳು ಹೈಡ್ರೋಜನ್ ಖಾಲಿಯಾದಾಗ, ದೊಡ್ಡ ನಕ್ಷತ್ರಗಳು ಇರ್ತವೆ, ಆ ನಕ್ಷತ್ರಗಳು ಹೈಡ್ರೋಜನ್ ಅಂತಕ್ಕಂತಹ ಅನಿಲ ಖಾಲಿಯಾದಾಗ, ಪದಾರ್ಥ ಖಾಲಿಯಾದಾಗ ಪ್ರಕಾಶಮಾನ ರಹಿತವಾಗಿ, ಓಕೆ, ಪ್ರಕಾಶಮಾನ ಇರೋದಿಲ್ಲ, ಅದು ರಹಿತವಾಗಿ ಅಧಿಕ ಗುರುತ್ವಾಕರ್ಷಣೆ, ಹೆಚ್ಚು ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ಎಷ್ಟು ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ ಅಂದ್ರೆ, ನಮ್ಮ ಸೂರ್ಯನನ್ನು ಕೂಡ ಸೆಕೆಂಡ್ಗಳಲ್ಲಿ ತನ್ನ ಹತ್ರ ಎಳೆದುಕೊಳ್ಳುವಂತಹ ಶಕ್ತಿ ಆ ಬ್ಲ್ಯಾಕ್ ಹೋಲ್ಸ್ ಹತ್ರ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿ ಹೊಂದಿರತಕ್ಕಂಥದ್ದು. ಓಕೆ, ಇಂತಹ ಪ್ರದೇಶವನ್ನ ಅಥವಾ ಇಂತಹ ಗ್ಯಾಪ್ ಅನ್ನು ನಾವು ಕಪ್ಪು ಕುಳಿಗಳು ಎಂದು ಕರೆಯುತ್ತೇವೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಶ್ವೇತ ಕುಬ್ಜಗಳು, ವೈಟ್ ಡ್ರಾಪ್ಸ್ ಅಂತ ಕರೀತಾರೆ. ಶ್ವೇತ ಕುಬ್ಜಗಳು ಅಂತ ಹೇಳಿದ್ರೆ ಏನ್ ಸರ್? ಈ ಪದವನ್ನು ನೀವು ಕೇಳಿದ್ರಿ, ಪ್ರಶ್ನೆ ಬರಬಹುದಾಗಿದೆ. ನೋಡ್ತಾ ಹೋಗೋಣ. ಚಿಕ್ಕ ನಕ್ಷತ್ರಗಳಲ್ಲಿ, ಚಿಕ್ಕ ನಕ್ಷತ್ರ, ಇಲ್ಲಿ ದೊಡ್ಡ ಬೃಹತ್ ಅಂತ ಸೇರಿಸಿವಿ, ಇಲ್ಲಿ ಚಿಕ್ಕ ಅಂತಿದೆ. ಓಕೆ, ಜಲಜನಕವು ಸಂಪೂರ್ಣವಾಗಿ ಖಾಲಿಯಾದಾಗ, ಇಲ್ದಂಗಾದಾಗ ಪ್ರಕಾಶಮಾನವನ್ನು ಕಳೆದುಕೊಂಡು, ಇದು ಕೂಡ ಬೆಳಕನ್ನು ಕಳೆದುಕೊಂಡು ಶ್ವೇತ ಕುಬ್ಜವಾಗಿರುತ್ತದೆ. ಇದನ್ನು ಶ್ವೇತಕುಬ್ಜ, ಬೆಳಕನ್ನು ಕಳ್ಕೊಂಡಿರ್ತದೆ, ಚಿಕ್ಕ ನಕ್ಷತ್ರ ಆಗಿರುತ್ತೆ, ಜಲಜನಕ ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ. ಇಲ್ಲಿ ಜಲಜನಕ ಖಾಲಿಯಾಗಿರುತ್ತೆ, ಇಲ್ಲಿ ಹೈಡ್ರೋಜನ್ ಖಾಲಿಯಾಗಿರುತ್ತೆ. ಸೇಮ್ ಆಗಿರ್ತಕ್ಕಂಥ ಪದ ಆಗಿರ್ಬೋದು, ಆದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹೈಡ್ರೋಜನ್ ಅಂತಕ್ಕಂಥ ಪದ, ಜಲಜನಕ ಅಂತಕ್ಕಂಥ ಪದ, ಮತ್ತೆ ಹೀಲಿಯಂ ಅಂತಕ್ಕಂಥ ಪದ, ಇವೆಲ್ಲ ತುಂಬಾ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ವರ್ಡ್ಸ್ ಆಗಿದೆ, ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಾಗಿದೆ. ಶ್ವೇತಕುಬ್ಜವನ್ನ ಫಾಸಿಲ್ ಸ್ಟಾರ್ ಎಂದು ಕರೆಯುತ್ತಾರೆ. ಇದನ್ನು ಕೆಲವು ಕಡೆ ಫಜಿಲ್ ಸ್ಟಾರ್ ಅಂತ ಕರೀತಾರೆ, ಫಾಸಿಲ್ ಸ್ಟಾರ್ ಎಂದು ಕರೆಯುತ್ತಾರೆ, ಗಮನಿಸಬೇಕಾಗಿದೆ. ಅಥವಾ ನಿಮಗೇನು ಕೇಳ್ತಾನೆ, ಫಜಿಲ್ ಸ್ಟಾರ್ ಎಂದರೇನು ಅಂತ ಪ್ರಶ್ನೆ ಕೇಳಿ ಶ್ವೇತ ಕುಬ್ಜ ಅಂತ ಆಪ್ಷನ್ ಕೊಟ್ರೆ ರೈಟ್ ಆನ್ಸರ್. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಏನ್ ಕಾಣ್ತಾ ಇದೆ? ನಮ್ಮ ಸೂರ್ಯ ಮೋಡದೊಳಗೆ ಕಾಣ್ತಾ ಇದೆ. ಹಾಗಾದ್ರೆ ನೋಡೋಣ, ಸೂರ್ಯ ನಮ್ಮನ್ನೆಲ್ಲರನ್ನು ಮತ್ತೆ ಸಕಲ ಜೀವರಾಶಿಗಳನ್ನ ನೋಡಿಕೊಂಡು ಹೋಗುವಂತಹ ಗುರುತರ ಜವಾಬ್ದಾರಿ ಸೂರ್ಯನಿಗಿದೆ. ಹಾಗಾದ್ರೆ ಸೂರ್ಯ ಏನಿದೆ? ಸೂರ್ಯ ಅಂದ್ರೆ ಏನು? ನಾವು ನೋಡುವಂತ ಸೂರ್ಯ ಮತ್ತೆ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ ಅಂತ ನೋಡ್ತಾ. ಸೂರ್ಯ ಅಂದ್ರೆ ಏನು? ಸೂರ್ಯ ಒಂದು ನಕ್ಷತ್ರವಾಗಿದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ರಿ. ಭೂಮಿಗೆ ಹತ್ತಿರವಾದ ನಕ್ಷತ್ರ ಯಾವುದು ಅಂತ ಪ್ರಶ್ನೆ ಸಟ್ಟನ ಕೇಳಿದ ತಕ್ಷಣ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಸೂರ್ಯ ಒಂದು ನಕ್ಷತ್ರ ಅನ್ನೋದು ನಾವು ಮರ್ತು ಬಿಟ್ಟಿದ್ದೀವಿ. ಸೂರ್ಯ ಒಂದು ನಕ್ಷತ್ರ, ಭೂಮಿಗೆ ಹತ್ತಿರವಾಗಿರುವ ನಕ್ಷತ್ರ. ನಮ್ಮನ್ನೆಲ್ಲವರನ್ನು ಕೂಡ, ಎಲ್ಲಾ ಗ್ರಹಗಳನ್ನ, ನಮ್ಮ ಸೌರಮಂಡಲದಲ್ಲಿರ್ತಕ್ಕಂತಹ ಸೌರವ್ಯೂಹದಲ್ಲಿರ್ತಕ್ಕಂಥ ಎಲ್ಲಾ ಗ್ರಹಗಳಿಗೆ ಏಕೈಕ ಸೂರ್ಯ ಇರುವಂತದ್ದು. ನಾವು ದಿನ ಬೆಳಗಾದ್ರೂ ನೋಡ್ತೀವಲ್ಲ, ಅದೇ ಸೂರ್ಯ. ಆ ಸೂರ್ಯ ಒಂದು ನಕ್ಷತ್ರ, ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಈ ಸೂರ್ಯವು ಯಾವ ಗ್ಯಾಲಕ್ಸಿಗಿದೆ ಅಂತ ಹೇಳಿದೆ? ಹಾಲು ಹಾದಿ ಗ್ಯಾಲಕ್ಸಿ ಒಳಗಿದೆ. ಈ ಸೂರ್ಯವು ಗ್ಯಾಲಕ್ಸಿಯ, ನಮ್ಮ ಹಾಲು ಹಾದಿ ಗ್ಯಾಲಕ್ಸಿ ಎಡಭಾಗದಲ್ಲಿರುವ ಮಧ್ಯಮ ಗಾತ್ರದ, ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ, ಮಧ್ಯಮ ಗಾತ್ರದ ನಕ್ಷತ್ರವಾಗಿದೆ. ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಸೂರ್ಯಗಳಿದಾವೆ, ಇದಕ್ಕಿಂತ ಚಿಕ್ಕದಾಗಿರ್ತಕ್ಕಂತಹ ಸೂರ್ಯಗಳಿದಾವೆ.
ನಮ್ದು ಮಧ್ಯಮ ಗಾತ್ರದಲ್ಲಿರ್ತಕ್ಕಂತಹ ಸೂರ್ಯ ಆಗಿದೆ ಸ್ನೇಹಿತರೆ, ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ಸೂರ್ಯನ ಸುತ್ತ ಅಂಡಾಕಾರದಲ್ಲಿ ಆಕಾಶಕಾಯಗಳು ಸುತ್ತುತ್ತವೆ. ಓಕೆ, ನಮ್ಮ ಸೂರ್ಯನ ಸುತ್ತ ಅಂಡಾಕಾರದಲ್ಲಿ, ಓಕೆ, ಅಂಡಾಕಾರದಲ್ಲಿ ಆಕಾಶಕಾಯಗಳು ಸುತ್ತುತ್ತವೆ. ಏನು ಸುತ್ತುತ್ತವೆ, ಯಾವ್ಯಾವ ಮುಕ್ತವೋಣ. ಸೂರ್ಯನು ಗುರುತ್ವ ಹೊಂದಿದ್ದು, ಇದು ನೋಡಿ, ಸೂರ್ಯನು ಗುರುತ್ವ ಹೊಂದಿದ್ದು, ಗ್ರಾವಿಟೇಷನ್ ಪವರ್ ಅಂತ ಕರೀತಾರೆ. ಸೂರ್ಯನ ಸುತ್ತ 8 ಗ್ರಹಗಳು. ಎಷ್ಟು ಗ್ರಹಗಳು ಸ್ನೇಹಿತರೆ? 8 ಗ್ರಹಗಳು. ಮತ್ತೆ ಉಪಗ್ರಹಗಳು. ಗ್ರಹಗಳು ಅಂದ್ರೇನು, ಉಪಗ್ರಹಗಳು ಅಂದ್ರೇನು ಹೇಳ್ತೀನಿ. ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಇವೆಲ್ಲವನ್ನೂ ಕೂಡ ಸೂರ್ಯ ತನ್ನ ಹತ್ರ ಇಟ್ಕೊಂಡು ಸುತ್ತಾ ಇದ್ದಾನೆ. ಅಂದ್ರೆ ತನ್ನ ಗ್ರಾವಿಟಿ ಒಳಗೆ ಇವನ್ನೆಲ್ಲವನ್ನು ಹಿಡಿದಿಟ್ಕೊಂಡಿದ್ದಾನೆ. ಇದ್ರ ಸುತ್ತಾನೆ, ಅಂದ್ರೆ ಸೂರ್ಯನ ಸುತ್ತನೆ ಇವೆಲ್ಲವೂ ಸುತ್ತದ ಸ್ನೇಹಿತರೆ. ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಇವೆಲ್ಲವೂ ಕೂಡ ಸೂರ್ಯನ ಸುತ್ತಾ ಇದ್ದಾವೆ. ಯಾಕಂದ್ರೆ ಸೂರ್ಯ ಹೆಚ್ಚು ಗುರುತ್ವ ಬಲವನ್ನು ಹೊಂದಿರುವಂತಹ ಆಕಾಶಕಾಯ, ಬಲಾಢ್ಯವಾಗಿರ್ತಕ್ಕಂಥ ಆಕಾಶಕಾಯ, ಇದರ ಸುತ್ತ ಇವೆಲ್ಲವೂ ಸುತ್ತಾ ಇದ್ದಾವೆ. ನಮ್ಮ ಸೂರ್ಯನಿಗೆ ಅಷ್ಟು ಬಲ ಇದೆ ಅಂತ ಅರ್ಥ. ಓಕೆ, ಇವುಗಳನ್ನು ಒಟ್ಟಾರೆಯಾಗಿ ಸೌರವ್ಯೂಹ ಎಂದು ಕರೆಯುತ್ತೇವೆ. ಓಕೆ, ಸೌರವ್ಯೂಹ ಅಂದ್ರೆ ಗೊತ್ತಾಯ್ತಾ? ಸೌರವ್ಯೂಹ ಅಂದ್ರೆ ಸೂರ್ಯನ ಗುರುತ್ವ ಹೊಂದಿರುವುದು, ಸೂರ್ಯನ ಸುತ್ತ 8 ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಇವನ್ನೆಲ್ಲವನ್ನು ಸೇರಿಸಿ ನಾವೇನಂತ ಕರಿತೀವಿ? ಒಟ್ಟಾರೆಯಾಗಿ ಆ ಸಮೂಹವನ್ನು ಏನಂತ ಕರಿತೀವಿ? ಆ ಕುಟುಂಬವನ್ನು ಏನಂತ ಕರಿತೀವಿ ಅಂದ್ರೆ ಸೌರವ್ಯೂಹ ಎಂದು ಕರೆಯುತ್ತೇವೆ. ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗಿ. ಇದೆಲ್ಲ ಬೇಸಿಕ್ ಆಗಿರ್ತಕ್ಕಂಥದ್ದು, ಆದ್ರೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನೋಡ್ತಾ ಹೋಗೋಣ. ಸೂರ್ಯನಲ್ಲಿ ಏನಿದೆ ಸರ್? ಸೂರ್ಯ ಇಷ್ಟು ಬೆಳಕಿದೆ, ಸೂರ್ಯ ಇಷ್ಟೆಲ್ಲದಕ್ಕೆ ಕಾರಣ ಆಗಿದ್ದೀನಿ. ಹಾಗಾದ್ರೆ ಸೂರ್ಯನಲ್ಲಿ ಏನಿದೆ ಅಂತಕ್ಕಂಥ ನೋಡಿ, 71% ಓಕೆ, 71% ಏನಿದೆ ಅಂತಂದ್ರೆ ಜಲಜನಕ ಇದೆ, 27% ಹೀಲಿಯಂ ಇದೆ, 2% ಆಮ್ಲಜನಕ ಇದೆ. ಓಕೆ, ಇವನ್ನೆಲ್ಲದೂ ಸೇರಿಸಿ ಈ ತರ 1% ಇರ್ಬೋದು ಅಂತ ಭಾವಿಸ್ತೀನಿ. ಓಕೆ, ಇವೆಲ್ಲವೂ ಸೇರಿಸಿ ಮತ್ತು ಇಂಗಾಲ ಡೈಆಕ್ಸೈಡ್ನ ಸೇರಿಸಿ ಈ ಎಲ್ಲ ಅನಿಲಗಳ ಕೂಟ ಸೇರಿ ನಮ್ಮ ಸೂರ್ಯನನ್ನ ಎಲ್ಲ ಶಕ್ತಿ, ಎನರ್ಜಿಗೆ ಕಾರಣೀಭೂತವಾಗಿರ್ತಕ್ಕಂತಹ ಅಂಶಗಳು ಇವೆಲ್ಲ. 71% ಜಲಜನಕ, 27% ಹೀಲಿಯಂ, 2% ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ಗಳ ಅನಿಲಗಳ ಸಮೂಹ ಏನಿದೆಲ್ಲ, ಇವೆಲ್ಲವೂ ಕೂಡ ನಮಗೆ ಈ ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿಯ ಉತ್ಪಾದನೆಗೆ ಕಾರಣೀಭೂತವಾಗಿರ್ತಕ್ಕಂಥ ಅಂಶಗಳು ಅಂತೇಳಿ ಪರಿಗಣಿಸಲಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೂರ್ಯನಲ್ಲಿರುವ ಜಲಜನಕವು ಸಂಪೂರ್ಣವಾಗಿ ಖಾಲಿಯಾದರೆ, ಸೂರ್ಯನಲ್ಲಿರ್ತಕ್ಕಂಥ ಜಲಜನಕ ಏನಾದರೂ ಖಾಲಿ ಆಗಿಬಿಟ್ರೆ, ಮೇಲೆ ಹೋಗ್ಬಿಟ್ರೆ ಪ್ರಕಾಶಮಾನವನ್ನು ಕಳೆದುಕೊಳ್ಳುತ್ತದೆ. ಇದೊಂದು ಕುಬ್ಜ, ಅವಾಗ ಹೇಳಿದ್ನಲ್ಲ ಶ್ವೇತ ಕುಬ್ಜ ಆಗ್ಬಿಡುತ್ತೆ ಅಂತ, ಕುಬ್ಜ ಆಗಿಬಿಡುತ್ತದೆ. ನೆಕ್ಸ್ಟ್, ಸೂರ್ಯನಲ್ಲಿರುವ ಜಲಜನಕ ಜೈವಿಕ ಸಮ್ಮಿಲನ, ಇವೆಲ್ಲವೂ ಕೂಡ ಸೇರಿ ಜಲಜನಕ ಸೇರಿಸಿ ಜೈವಿಕ ಸಮ್ಮಿಲನದಿಂದ ಹೀಲಿಯಂ ಉಂಟಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಇದೆ, ಹೆಂಗದು ಒಂದಾಗುತ್ತೆ, ಹೇಗೆ ಅದು ಹೀಲಿಯಂನ ಪ್ರೊಡ್ಯೂಸ್ ಮಾಡುತ್ತೆ ಅಂತಕ್ಕಂಥ ಒಂದು ವಿಡಿಯೋ ಇದೆ. ನೆಕ್ಸ್ಟ್ ಕೊನೆಗೆ ತೋರಿಸ್ತೀನಿ, ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸೋದ ಪ್ರಯತ್ನ ಮಾಡ್ತೀನಿ. ಓಕೆ, ಉಂಟಾಗಿ ಇದರ ಗರ್ಭದಲ್ಲಿ, ಅಂದರೆ ಸೂರ್ಯನ ಮಧ್ಯ ಗರ್ಭದೊಳಗೆ ಕೋರ್ ಅಂತ ಬರುತ್ತೆ. ನೆಕ್ಸ್ಟ್ ಬರುತ್ತೆ ಕೋರ್ ಅಂತ ನಿಮ್ಗೆ ಹೇಳ್ತೀನಿ. ಕೋರ್ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ ಏನಿದೆ ಇದೆಲ್ಲ ಹೇಳ್ತೀನಿ. ಕೋರ್ ಅಂತಕ್ಕಂಥದ್ದು, ಈ ಕೋರ್ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣವನ್ನು, ಬಿಸಿ ಅಥವಾ ತಾಪಮಾನವನ್ನು ಹೊಂದಿದೆ, ಉಷ್ಣಾಂಶವನ್ನು ಹೊಂದಿದೆ ಅಂತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅಂದರೆ ಕೋರ್ ಪಾಯಿಂಟ್ ಒಳಗೆ ಗರ್ಭದ ಮಧ್ಯಭಾಗದೊಳಗೆ 15 ಮಿಲಿಯನ್ ಡಿಗ್ರಿಯಷ್ಟು ಉಷ್ಣಾಂಶವನ್ನು ಒಳಗೊಂಡಿದೆ ಅಂತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಸೂರ್ಯನ ಮೇಲ್ಮೈಯಲ್ಲಿ, ಅಂದರೆ ಮೇಲ್ಮೈ ಹೊರಗಿರ್ತಕ್ಕಂಥ ಮೇಲ್ಮೈಯಲ್ಲಿ 5800 ಅಂತ ಇರುತ್ತೆ ಸ್ನೇಹಿತರೆ, ಗಮನಿಸಬೇಕು. ಕೆಲವೊಂದು ಕಡೆಗೆ 5800, 5500 ಅಂತಲೂ ಕೂಡ ಇರುತ್ತೆ. ಒಟ್ಟಿನಲ್ಲಿ 6010 ಆಸುಪಾಸು ಅಂತ ನೀವು ನೆನ್ಪಿಟ್ಕೋಬೇಕು. 6000 ಡಿಗ್ರಿ ಸೆಲ್ಸಿಯಸ್ನಷ್ಟು ಅಥವಾ 9940 ಡಿಗ್ರಿ ಫ್ಯಾರನ್ ಹೀಟ್, ಓಕೆ, ಫ್ಯಾರನ್ ಹೀಟ್ನಷ್ಟು ಉಷ್ಣಾಂಶ ಉಂಟಾಗುತ್ತದೆ. ಹೀಗೂ ಕೇಳ್ಬೋದು, ಹೀಗೂ ಕೇಳೋದು, ಅಥವಾ ಅಂತ ಬಳಸಿದ್ದೀನಿ, ಇದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಓಕೆ, 6000 ಡಿಗ್ರಿ ಸೆಲ್ಸಿಯಸ್ ಅಥವಾ 9940 ಡಿಗ್ರಿ ಫ್ಯಾರನ್ ಹೀಟ್ನಲ್ಲಿ ಉಷ್ಣಾಂಶವನ್ನು ಒಳಗೊಂಡಿರ್ತದೆ ನಮ್ಮ ಸೂರ್ಯ. ನೋಡಿ ಎಷ್ಟು ಹೀಟ್. ನಾವು 100 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂತಹ ನೀರನ್ನ ಮುಟ್ಟಿದ್ರೆ ನಮ್ಮ ಕೈಯಲ್ಲೇ ಬೆಬ್ಬೆ ಬರುತ್ತೆ, ನಮ್ಮ ಮೇಲಿರ್ತಕ್ಕಂಥ ಚರ್ಮ ಸಂಪೂರ್ಣವಾಗಿ ಸುಟ್ಟು ಹೋಗ್ಬಿಡುತ್ತೆ. ಅಂತಹ 100 ಡಿಗ್ರಿಯಲ್ಲಿ 6000 ಡಿಗ್ರಿಯಲ್ಲಿ, ಹಾಗಾಗಿ ಸೂರ್ಯ ಅತಿ ಹೆಚ್ಚು, ಅದ್ರ ಮೇಲ್ಮೈ ಭಾಗ ಇರ್ತದೆ, ಇನ್ನು ಒಳಗಡೆ ಬೇರೆ, ಮೇಲ್ಮೈ ಭಾಗನೇ ಇಷ್ಟು ಹೀಟ್ ಆಗಿದೆ. ಹಾಗಾಗಿ ನಮ್ಮ ಭೂಮಿಯಿಂದ ಯಾವ ವಸ್ತುವು ಕೂಡ ಸೂರ್ಯನ ತಲುಪಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅಷ್ಟು ದಟ್ಟವಾಗಿರ್ತಕ್ಕಂತಹ ಬೃಹತ್ತಾಗಿರ್ತಕ್ಕಂಥ ಹೀಟ್ ಅಲ್ಲಿದೆ.
ಹಾಗಾಗಿ ನಮ್ಮ ಯಾವ ಆಕಾಶಕಾಯಕ್ಕೆ ನಮ್ಮ ಭೂಮಿಯಿಂದ ಕಳಿಸಿರ್ತಕ್ಕಂಥದ್ದು ಸೂರ್ಯನ ಮೇಲೆ ಲ್ಯಾಂಡ್ ಆಗಲಿಕ್ಕೆ ಅಥವಾ ಸೂರ್ಯನ ಹತ್ತಿರಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ತಾಪಮಾನ ತೆಗೆದುಕೊಳ್ತಕ್ಕಂಥ ಯಾವ ಮೆಟಲ್ ನಮ್ಮಲ್ಲಿ ಇನ್ನೂ ಪತ್ತೆ ಆಗಿಲ್ಲ. ಹಾಗಾಗಿ ಅದು ಹೋಗ್ಲಿಕ್ಕೆ ತುಂಬ ಕಷ್ಟ. ಮತ್ತು ಹೋಗಿ ತೆಗಿತದಲ್ಲ ಸರ್ ಸ್ಯಾಟಲೈಟ್ ಅಂತ ಕಳಿಸ್ತೀರಿ, ಅದು ಸ್ಯಾಟಲೈಟ್ ಅಷ್ಟು ದೂರದಲ್ಲಿ ಹೋಗಲ್ಲ, ತುಂಬ ದೂರದಲ್ಲಿ ತೆಗೆದಿರ್ತಕ್ಕಂಥ ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ನಮಗೆ ಕಳಿಸ್ತಾ ಇರುವಂಥದ್ದು. ಸೊ ಅದು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕರೋನಾ. ಕರೋನಾ ಅಂದರೆ 2019 ಬಂತಲ್ಲ, ಚೀನಾದಿಂದ ವೈರಸ್ಸಿಂದ ಬಂತಲ್ಲ, ಅದು ಆ ಕರೋನಾ ಅಲ್ಲ. ಕರೋನಾ ಅಂತಕ್ಕಂಥ ಪದ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದವಾಗಿದೆ. ಇದು ಸೂರ್ಯನ ಹೊರಗಿನ ತಾಪಮಾನವಾಗಿದೆ. ಕರೋನಾ ಅಂತಕ್ಕಂಥದ್ದು ಸೂರ್ಯನ ಹೊರಗಿನ ತಾಪಮಾನ. ಈ ಸೂರ್ಯನ ಹೊರಗಿನ ತಾಪಮಾನ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ. ಓಕೆ, ಮಿಲಿಯನ್ ಕೆಲ್ವಿನ್ಗಳಲ್ಲಿ ಇದನ್ನು ಅಳಿತೀವಿ. ಇದು ಮಿಲಿಯನ್ ಕೆಲ್ವಿನ್ಗಳಲ್ಲಿ ಇರುತ್ತೆ. ಕರೋನಾ ಸೂರ್ಯನ ಮೇಲ್ಮೈ ಭಾಗದಲ್ಲಿರ್ತಕ್ಕಂಥ ಹೊರಗಿನ ಪದರು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಾಗಿದೆ. ಸೂರ್ಯನ ಪದರಗಳು. ಏನು ಸರ ಪದರಗಳು? ಭೂಮಿಗಿದ್ದಂಗೆ ಸೂರ್ಯನಿಗೂ ಪದರ ಇರ್ತಾವ? 100% ಪದರಗಳಿರ್ತವೆ. ಕೆಲವೊಂದು ಕಡೆಗೆ ನಿಮಗೆ ಸಾಕಷ್ಟು ಮಾಹಿತಿ ಇರುತ್ತೆ. ಗರ್ಭ ಅಂತಿರುತ್ತೆ, ವಿಕಿರಣ ವಲಯ ಅಂತಿರುತ್ತೆ, ಸಂವಹನ ವಲಯ ಅಂತಿರುತ್ತೆ, ಬೇರೆ ಬೇರೆ ಥರ ಬಳಸಿರ್ತಾರೆ. ದ್ವಿತೀಯ ಗೋಳ ಅಂತಿರುತ್ತೆ, ವರ್ಣಗೋಳ ಅಂತಿರುತ್ತೆ, ಕರೋನಾ ಅಂತಿರುತ್ತೆ, ಸಂಕ್ರಮಣ ವಲಯ ಅಂತಿರುತ್ತೆ. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವರ್ಡ್ಸ್ಗಳನ್ನ ಬಳಸ್ತೀವಿ. ಅದರೊಳಗೆ ಎಕ್ಸಾಮ್ ಪಾಯಿಂಟ್ ವ್ಯೂನ ತೆಗೆದುಕೊಂಡು ಬಂದು ಕೆಲವೊಂದು ಪದಗಳನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ನೋಡ್ತಾ ಹೋಗೋಣ. ಫಸ್ಟ್ ನೋಡ್ತಾ ಹೋಗೋಣ, ಕೋರ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ವಿಕಿರಣ ವಲಯ, ಮೂರನೇದಾಗಿ ಪ್ರಚನ ವಲಯ, ಪ್ರೋಟೋಸ್ಪಿಯರ್, ಕ್ರೋಮೋಸ್ಪಿಯರ್, ಕರೋನಾ ವಲಯ. ಈ 6 ಪ್ರಮುಖವಾಗಿರ್ತಕ್ಕಂಥ ವ್ಯೂ ಪಾಯಿಂಟ್ಸ್ ಅನ್ನು ಗೊತ್ತಿರಬೇಕು. ನೀವು ಪ್ರಶ್ನೆ ಏನು ಕೇಳ್ತೇನೆ ಅಂದರೆ ಸ್ನೇಹಿತರೆ, ಈ ಕೆಳಗಿನ ಯಾವುದು ಸೂರ್ಯನ ಪದರು ಅಲ್ಲ ಅಂತ ಪ್ರಶ್ನೆ ಕೇಳಿದಾಗ ಇವಿಷ್ಟು ನಿಮಗೆ ಗೊತ್ತಿರಬೇಕು ಅಂತ. ಯಾವುದು ಹೌದು ಅಂತ ಗೊತ್ತಾದರೆ ಯಾವುದು ಅಲ್ಲ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ಹೌದು ಅಂತಕ್ಕಂಥ ಇವಿಷ್ಟು ಪಾಯಿಂಟ್ಸ್ ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ನಿಮಿಷಗಳ ಕಾಲ ಸಮಯ ತೆಗೆದುಕೊಳ್ಳುತ್ತದೆ ಅಂತಕ್ಕಂಥ ಪ್ರಶ್ನೆನ ಕೇಳಿದ್ದಾರೆ. ಮತ್ತು ಇದು ತುಂಬ ಇಂಟರ್ವ್ಯೂಸ್ಗಳಲ್ಲಿ ಕೇಳಿರ್ತಕ್ಕಂಥ ಪದ. ಓಕೆ, ಒಂದ್ಸರಿ ಇದು ಕನ್ನಡದ ಕೋಟ್ಯಾಧಿಪತಿ ಅಂತಕ್ಕಂಥ ಒಂದು ಕನ್ನಡದ ಶೋ ಒಳಗೆ ಬಂದಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ 8.28 ಸೆಕೆಂಡ್ಗಳಲ್ಲಿ, ಅಂದರೆ 8 ನಿಮಿಷ 28 ಸೆಕೆಂಡ್ಗಳಲ್ಲಿ ಭೂಮಿಗೆ ಬಂದು ಮುಟ್ಟುತ್ತೆ. ಅಂದರೆ ಒಂದು ಉದಾಹರಣೆಗೆ ಎಕ್ಸಾಂಪಲ್ ಹೆಂಗೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗಿದ್ದೀಗಲೇ ಸೂರ್ಯ ಏನಾದರೂ ಬ್ಲಾಸ್ಟ್ ಆಯ್ತಪ್ಪ, ಬ್ಲಾಸ್ಟ್ ಆಗಿ ಹೋಯ್ತು ಅಂತ ಹೋಗಲ್ಲ. ಒಂದು ಉದಾಹರಣೆ ನಮಗೆ ಗೊತ್ತಾಗೋದು ಯಾವಾಗ ಗೊತ್ತಾಗೋದು ಗೊತ್ತಾ? ಸೂರ್ಯ ಬ್ಲಾಸ್ಟ್ ಆಗಿ 8.28 ಸೆಕೆಂಡ್ ಆಗ 8 ನಿಮಿಷ 28 ಸೆಕೆಂಡ್ ಆದ್ಮೇಲೆ ನಮಗೆ ಸೂರ್ಯ ಬ್ಲಾಸ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಸೂರ್ಯನಿಂದ ಯಾವುದೇ ನಮಗೆ ಕಿರಣ ಬಂದು ಭೂಮಿ ಮುಟ್ಟಬೇಕು ಅಂದ್ರೆ 8 ನಿಮಿಷಗಳ ಕಾಲ ಸಮಯ ಬೇಕು. 8 ನಿಮಿಷ 28 ಸೆಕೆಂಡ್ಗಳ ಕಾಲ ಸಮಯ ಬೇಕು. ಈಗಿಂದೀಗಲೇ ಸೂರ್ಯ ನಮಗೆ ಬ್ಲಾಸ್ಟ್ ಆಯ್ತು ಅಂದ್ರೆ ನಮ್ಮ ಭೂಮಿಗೆ ಅದು ಬಂದು ಮುಟ್ಲಿಕ್ಕೆ ಇಷ್ಟು ಸಮಯ ಬೇಕು ಅಂತಕ್ಕಂಥ ಊಹೆ ಮಾಡ್ಬೇಕು. ಬ್ಲಾಸ್ಟ್ ಆಗುತ್ತಾ ಅಂತ ಕೇಳ್ಬೇಡ್ರಿ, ಬ್ಲಾಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ. ನೆಕ್ಸ್ಟ್, ಸೂರ್ಯನ ಮೇಲ್ಮೇಲಿರುವ ಅತಿ ಉಷ್ಣದ ಭಾಗವನ್ನು ಫ್ಲಾಕುಲಾ ಎಂದು ಕರೆಯುತ್ತಾರೆ. ಫ್ಲಾಕುಲಾ ಎಂದು ಕರೆಯುತ್ತಾರೆ. ರಾಹುಲ ಅಂತ ಹೇಳಿ ಕರಿತಿರಲ್ಲ, ನೆನಪಿಟ್ಬಿಡ್ರಿ. ರಾಹುಲ ಹೆಂಗ್ ನೆನ್ಪಿಟ್ಬಿಟ್ಟಿರ್ತಾರಲ್ಲ ಹಂಗೆ ಫ್ಲಾಕುಲಾ ಅಂತಕ್ಕಂಥ ನೆನಪಿಟ್ಬಿಡ್ರಿ, ಫ್ಲಾಕುಲಾ ಅಂತ ಕರೀತಾರೆ. ಓಕೆ, ನಮ್ಮ ಸೌರಮಂಡಲದ ಸೌರಯುಗದ ಸಿಸ್ಟಮ್ ಹೇಗಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಏನೇನಿದೆ, ಸೌರಮಂಡಲದ ಗ್ರಹಗಳು, ಸೌರಮಂಡಲದ ಗ್ರಹಗಳಲ್ಲಿ ಸೌರಯುಗ ಸಾಕಷ್ಟು ಮಾಹಿತಿ ಇದೆ ಸ್ನೇಹಿತರೆ. ತುಂಬಾ ದೊಡ್ಡದಾಗಿರ್ತಕ್ಕಂಥ ಟಾಪಿಕ್ ಇದು. ಇದನ್ನ ನಾವು CET ರಿಲೇಟೆಡ್ ಎಷ್ಟು ಅರ್ಥ ಮಾಡ್ಕೊಳ್ತಿದ್ದೀವಿ, CET ರಿಲೇಟೆಡ್ ಅಲ್ದಂಗೆ ಅರ್ಥೈಸ್ಕೊಳ್ಳೋದು ತುಂಬಾ ಕಷ್ಟ. ವಿಜ್ಞಾನಿಗಳ ಕೈಯಿಂದನೇ ಆಗಿಲ್ಲ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಾಚೀನ ವಿಜ್ಞಾನಿಗಳು ಈ ಬ್ರಹ್ಮಾಂಡದ ಬಗ್ಗೆ ಸಾಕಷ್ಟು ವಿವರಣೆಗಳು ನೀಡಿದ್ರು ಕೂಡ ಇನ್ನೂ ಕೊರತೆಯಲ್ಲಿದ್ದೀವಿ ನಾವು. ಇದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂತಹ ಒಂದು ವ್ಯವಸ್ಥೆ CET ರಿಲೇಟೆಡ್ ಆಗಿ ನಾವು ನೋಡ್ಬೇಕಾಗಿದ್ದಲ್ಲ. ನೋಡ್ತಾವೆ ಸೌರಮಂಡಲದ ಗ್ರಹಗಳ ಬಗ್ಗೆ ನೋಡೋಣ. ಒಂದೊಂದೇ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೌರಮಂಡಲದ ಎಷ್ಟು ಗ್ರಹಗಳಿದ್ದಾವೆ ಅಂತ ಪ್ರಶ್ನೆ ಕೇಳಿದಾಗ ನೋಡಿ, 1 ಬುಧ, 2 ಶುಕ್ರ, 3 ಭೂಮಿ, 4 ಮಂಗಳ, 5ನೇ ಸ್ಥಾನದಲ್ಲಿ ಗುರು, 6 ಶನಿ, 7 ಯುರೇನಸ್, 8 ನೆಪ್ಚೂನ್. ಹಾಗಾದ್ರೆ 8 ಗ್ರಹಗಳಿದ್ದಾವೆ ಅಂತಕ್ಕಂಥ ಸರಿಯಾದ ಉತ್ತರ. ಓಕೆ, ಇದರೊಳಗೆ ಒಳ ಗ್ರಹಗಳು ಅಂತಿದ್ದಾವೆ, ಮತ್ತೆ ಹೊರ ಗ್ರಹಗಳು ಅಂತ ಕರಿತೀವಿ. ತುಂಬ ಇದೆ. ಆಮೇಲೆ ಘನ ಗ್ರಹಗಳು ಅಂತ ಕರೀತಾರೆ, ಅನಿಲ ಗ್ರಹಗಳು ಅಂತ ಕರೀತಾರೆ. ತುಂಬ ಇದ್ದಾವೆ. ಅದರೊಳಗೆ ಯಾವ್ಯಾವು ಏನೇನಂತ ಅಂತಕ್ಕಂಥ ನೋಡ್ತಾ ಹೋಗೋಣ. ಇನ್ನು ತುಂಬ ವಿಷಯಗಳಿದ್ದಾವೆ ಚರ್ಚೆ ಮಾಡ್ತಕ್ಕಂಥದ್ದು ನೋಡ್ತಾ ಹೋಗೋಣ.
ಏನು ಸರ್ ಗ್ರಹಗಳು ಅಂದರೆ, ಒಂದು ನಕ್ಷತ್ರದ ಗುರುತ್ವಕ್ಕೆ ಒಳಪಟ್ಟು, ಇದು ಒಳಪಟ್ಟು ಅಂತಿದೆ ಸ್ನೇಹಿತರೆ, ಇದು ತಪ್ಪಾಗಿರ್ತಕ್ಕಂಥ, ಒಳಪಟ್ಟು ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ ಪರಿಭ್ರಮಿಸುವ ಆಕಾಶಕಾಯಗಳೇ ಗ್ರಹಗಳು. ನೋಡಿ ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ನೋಡ್ತಾನೆ. ಉದಾಹರಣೆಗೆ ಇಲ್ಲಿ ಸೂರ್ಯ ಇದೆ ಅಂತ ಭಾವಿಸ್ತೀವಿ. ಓಕೆ, ಇಲ್ಲಿ ನಮ್ಮ ಸೂರ್ಯ ಇದೆ. ನಮ್ಮ ಸೂರ್ಯನ ಸುತ್ತ, ಅಂದ್ರೆ ಈ ಸೂರ್ಯನ ಗುರುತ್ವಾಕರ್ಷಣೆ ಒಳಪಟ್ಟಿರ್ತಕ್ಕಂತಹ ಗ್ರಹಗಳು ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಕಕ್ಷೆಯೊಳಗೆ ಸುತ್ತುತ್ತಾ ಇರ್ತವೆ. ಓಕೆ, ಹೀಗೆ ಹೀಗೆ ಗ್ರಹ ಇದೆ ಅಂತ ಭಾವಿಸೋಣ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಗ್ರಹಗಳಿದೆ. ಇವು ಒಂದು ಕಕ್ಷೆಯ ಆಕಾರದೊಳಗೆ ನಮ್ಮ ಸೂರ್ಯನ ಸುತ್ತ ರೌಂಡ್ ಹಾಕ್ತಾ ಇರ್ತದೆ. ಓಕೆ, ಹೀಗೆ ರೌಂಡ್ ಹಾಕುವಂತ ಚಿತ್ರ ಇದೆ. ಹೀಗೆ ಚಿತ್ರ, ಇದನ್ನು ನಾವೇನಂತ ಕರಿತೀವಿ ನೋಡಿ. ಗ್ರಹಕ್ಕೂ ನಕ್ಷತ್ರಕ್ಕೆ ಏನು ವ್ಯತ್ಯಾಸ ಸರ್? ಪ್ರಶ್ನೆ ನಿಮ್ದು. ಗ್ರಹಗಳಿಗೆ ಸ್ವಯಂ ಪ್ರಕಾಶತೆ ಇರೋದಿಲ್ಲ. ಓಕೆ, ಸ್ವಯಂ ಪ್ರಕಾಶಮಾನತೆ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತ ನಿಮಗೆ ಗೊತ್ತಿದೆ. ಆಮ್ಲಜನಕ ಬೇಕಾಗಿದೆ, ಹೀಲಿಯಂ ಬೇಕಾಗಿದೆ, ಹೈಡ್ರೋಜನ್ ಬೇಕಾಗಿದೆ, ಇನ್ನಿತರ ಗ್ಯಾಸಸ್ಗಳು ಬೇಕಾಗಿದೆ ಅಂತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಸೊ ಹಾಗಾಗಿ ಯಾವ ಗ್ರಹಗಳಿಗೆ ಸ್ವಯಂ ಪ್ರಕಾಶತೆ ಇರೋದಿಲ್ಲ. ಮತ್ತೆ ಹೆಂಗ್ ಸರ್? ಮತ್ತೆ ಎಲ್ಲವೂ ಕಾಣಿಸ್ತಾ ಇದಾವಲ್ಲ ಸರ್, ಇವೆಲ್ಲವೂ ಕಾಣಿಸ್ತಾ ಇದಾವಲ್ಲ, ಏನು ಮತ್ತೆ ನಕ್ಷತ್ರಗಳು ಕಾಣಿಸ್ತಾ ಇದಾವೆ, ಹೆಂಗ್ ಕಾಣಿಸುತ್ತೆ? ನಮ್ಮ ಸೂರ್ಯನಿಂದ ಬಂದಿರುವಂತಹ ಬೆಳಕು ಆ ಗ್ರಹಗಳ ಮೇಲೆ ಬೀಳ್ತದೆ, ಹಾಗಾಗಿ ಅದು ನಮಗೆ ಕಾಣಿಸ್ತಾ ಇರುವಂಥದ್ದು. ಆದರೆ ಸ್ವಯಂ ಪ್ರಕಾಶತೆ ಯಾವ ಗ್ರಹಗಳಿಗೂ ಇಲ್ಲ ಸ್ನೇಹಿತರೆ. ಹಾಗಾಗಿ ಗ್ರಹಗಳಿಗೆ ಸ್ವಯಂ ಪ್ರಕಾಶಮಾನತೆ ಇರೋದಿಲ್ಲ, ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಅದು ಒಂದು ನಕ್ಷತ್ರದ ಗುರುತ್ವಾಕರ್ಷಣೆಗೆ ಒಳಪಟ್ಟಿರಬೇಕು. ಓಕೆ, ಮತ್ತೆ ನಿರ್ದಿಷ್ಟ ಕಕ್ಷೆಯಲ್ಲಿ ಅದು ಸುತ್ತಾ ಇರಬೇಕು, ಪರಿಭ್ರಮಿಸ್ತಾ ಇರಬೇಕು. ನಿರ್ದಿಷ್ಟ ಕಕ್ಷೆ ಇಲ್ಲ ಅಂದ್ರೆ ಕೂಡ ಒಂದು ಗ್ರಹ ಅಲ್ಲ. 2006ರಲ್ಲಿ ನಾವು ಪ್ಲೇಟೋ ಅಂತಕ್ಕಂಥ ಗ್ರಹವನ್ನು ತೆಗೆದುಹಾಕಿದ್ವಿ. ಕಾರಣ ಏನಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪರಿಭ್ರಮಣೆ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನು ತೆಗೆದುಹಾಕಿದ್ವಿ. ಒಟ್ಟಿನಲ್ಲಿ ನವಗ್ರಹಗಳಿದ್ವು, 9 ಗ್ರಹಗಳಿದ್ವು. ನಕ್ಷತ್ರ ಇದೇನು ಗ್ರಹಗಳ ಪಟ್ಟಿಯೊಳಗೆ ಪ್ಲೇಟೋ ಗ್ರಹವನ್ನು ತೆಗೆದುಕೊಂಡಿದ್ವಿ. ಒಂದೇ ಒಂದು ರೀಸನ್ ಏನಂದ್ರೆ, ಗ್ರಹಕ್ಕಿರುವಂಥ ಎಲ್ಲಾ ಸ್ಥಾನಮಾನಗಳು ಇದ್ವು, ಆದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಪರಿಭ್ರಮಣ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಅದನ್ನು ತೆಗೆದು ಹಾಕಿದ್ವಿ. ಸೊ ಅದು ಬಂದಾಗ ಹೇಳ್ತೀನಿ, ಪ್ಲೇಟೋ ಬಂದಾಗ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಗ್ರಹಗಳ ಚಲನೆಯನ್ನು ಕೆಪ್ಲರ್ ರವರು ವಿವರಿಸಿದ್ದಾರೆ. ಕೆಪ್ಲರ್ ನಿಯಮ ಅಂತಿದೆ, ಫೇಮಸ್ ಆಗಿರ್ತಕ್ಕಂಥ ನಿಯಮ. ಆ ಕೆಪ್ಲರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಇದ್ದ, ಆತ ಕಂಡುಹಿಡಿದಕ್ಕಾಗಿ ಅದನ್ನು ಕೆಪ್ಲರ್ ನಿಯಮ ಅಂತ ಕರೀತಾರೆ. ಓಕೆ, ಅದು ಚಲನೆ ಮಾಡ್ತಕ್ಕಂಥ ಏನ್ ವ್ಯವಸ್ಥೆ ಇದನ್ನ ಕೆಪ್ಲರ್ ನಿಯಮ ಅಂತ ಕರೀತಾರೆ, ಅದು ಕೆಪ್ಲರ್ ಚಲನೆ ಅಂತ ಕರೀತಾರೆ. ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಪ್ರತಿ ಗ್ರಹವು ತನ್ನದೇ ಆದ ನಿರ್ದಿಷ್ಟ ಚಲನ ಪಥವನ್ನು ಹೊಂದಿರುತ್ತದೆ. ಇದನ್ನು ಮಾರ್ಗ ಅಥವಾ ಭೂಪಥ ಎಂದು ಕರೆಯುತ್ತಾರೆ. ನಮ್ಮ ಭೂಮಿ ನಡೀತಕ್ಕಂಥ ಪಥ, ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಗ್ರಹಗಳು ಇದಾವೆ, ತಂದೆ ಆಗಿರ್ತಕ್ಕಂಥ ಪಥಗಳು. ನಮ್ಮ ಭೂಮಿ ನಡೀತಕ್ಕಂಥ ಪಥ ಇದೆ, ನಮ್ಮ ಭೂಪಥ ಅಂತ ಕರಿತೇವೆ, ಭೂಮಾರ್ಗ ಅಂತಲೂ ಕರಿತೇವೆ. ಅಂದ್ರೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತುವಂತಹ ಮಾರ್ಗ ಏನಿದೆ ಅದನ್ನು ನಾವು ಭೂಪಥ ಎಂದು ಕರೆಯುತ್ತೇವೆ. ಗ್ರಹಗಳಿಗೆ ಅದು ತನ್ನದೇ ಆಗಿರ್ತಕ್ಕಂಥ ಪಥಗಳು ಇರ್ತವೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಾಗಿದೆ ಅಂತಕ್ಕಂಥದ್ದು. ಅವಾಗಲೇ ಹೇಳಿದ್ದೆ ನಿಮಗೆ, ನಮ್ಮಲ್ಲಿರ್ತಕ್ಕಂತಹ 8 ಗ್ರಹಗಳಿದ್ದಾವೆ. ಅವುಗಳನ್ನ ಆಂತರಿಕ ಗ್ರಹಗಳು ಅಂತ ಕರಿತೀವಿ, ಬಾಹ್ಯ ಗ್ರಹಗಳು. ಕೆಲವೊಂದು ಟೈಮ್ನಾಗೆ ಪ್ರಶ್ನೆ ಪತ್ರಿಕೆಗಳು ಒಂದ್ಸರಿ ಪ್ರಶ್ನೆ ಕೇಳಿದ್ರೆ, ಒಳಗ್ರಹಗಳು ಹೊರಗಿನ ಗ್ರಹಗಳು. ಒಳಗ್ರಹಗಳು ಅಂದ್ರೂ ಒಂದೇ, ಆಂತರಿಕ ಗ್ರಹಗಳು ಅಂದ್ರೂ ಒಂದೇ ಸ್ನೇಹಿತರೆ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಆಂತರಿಕ ಗ್ರಹಗಳಿಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ವರ್ಡ್ ಇದೆ, ನೆನ್ಪಿಟ್ರೆ, ಶಿಲೆಗಳಿಂದ ಕೂಡಿರುವಂತಹ ರಚನೆಯಾಗಿದೆ, ಅಂದ್ರೆ ಗಟ್ಟಿ ಇರುತ್ತೆ ಅಂತ ಅರ್ಥ. ಒಳಗ್ರಹಗಳು ಅಂದ್ರೆ ಗಟ್ಟಿ. ಯಾವ್ಯಾವ ಸರ್, ಹೆಂಗಿರುತ್ತೆ ನೋಡ್ತಾ ಹೋಗೋಣ. ಆಂತರಿಕ ಗ್ರಹಗಳು ಎಂದರೆ ಶಿಲೆಗಳಿಂದ ರಚನೆಯಾಗಿರುವ ಗ್ರಹವಾಗಿದೆ. ಇದು ಗಟ್ಟಿಯಾಗಿರ್ತಕ್ಕಂಥದ್ದು, ಘನವಾಗಿರ್ತಕ್ಕಂಥ. ಉದಾಹರಣೆಗೆ ನೋಡಿ ಯಾವ್ಯಾವ: ಬುಧ, ಶುಕ್ರ, ಭೂಮಿ, ಮಂಗಳ. ಈ 4 ಗ್ರಹಗಳಿಗೆ ಏನು ಬರ್ತವೆ? ಈ 4 ಗ್ರಹಗಳನ್ನ ನಾವು ಒಳಗ್ರಹಗಳು ಎಂದು ಕರೆಯುತ್ತೇವೆ. ಓಕೆ, ಒಳಗ್ರಹಗಳು. ನಿಮಗೆ ಪ್ರಶ್ನೆ ಏನು ಕೇಳ್ತೀವಿ, ಈ ಕೆಳಗಿನದು ಯಾವುದು ಒಳಗ್ರಹ ಅಲ್ಲ ಅಥವಾ ಒಳಗ್ರಹದ ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳಿ ಅಕಸ್ಮಾತಾಗಿ ಈ ಒಂದು ಭಾಗದಲ್ಲಿ ಏನಾದರೂ ಗುರು ಕೊಟ್ಬಿಟ್ಟಿದ್ದ ಅಂತ ಭಾವಿಸೋಣ. ಗುರು ಅಂತ ಕಂಡಿದ್ರೆ ಇದು ಒಳಗ್ರಹ ಅಲ್ಲ. ಶನಿ ಕೊಟ್ಟಿದ್ರು ಕೂಡ ಅಲ್ಲ. ಬೇರೆ ಯಾವುದೇ ಗ್ರಹ, ಈ 4 ಹೊರತುಪಡಿಸಿ ಬೇರೆ ಯಾವುದು ಕೊಟ್ಟರು ಕೂಡ ಅಲ್ಲ. ಹಾಗಾಗಿ ಯಾವುದು ಹೌದು ಅಂತ ಗೊತ್ತಾದರೆ ನಮಗೆ ಅಲ್ಲವಾದದನ್ನು ಈಸಿಯಾಗಿ ಕಂಡುಹಿಡಿಯಬಹುದಾಗಿದೆ. ಹಾಗಾಗಿ ಸ್ನೇಹಿತರೆ, ಯಾವುದು ಹೌದು ಯಾವುದು ಅಲ್ಲ ಅಂತಕ್ಕಂಥ ನಮಗೆ ಗೊತ್ತಾಗಬೇಕಾಗಿರ್ತಕ್ಕಂಥ ಅಂಶ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಇದು ಪ್ರಶ್ನೆ ಕೇಳುವಂತಹ ಸಂಭವ ಇದೆ, ತುಂಬ ಸರಿ ಪ್ರಶ್ನೆ ಬಂದಿದೆ. ನೋಡ್ತಾ ಹೋಗೋಣ. ಬಾಹ್ಯ ಗ್ರಹಗಳು ಅಥವಾ ಹೊರಗಿನ ಗ್ರಹಗಳು ಅಂತ ಹೇಳಿದ್ರೆ ಯಾವುವು? ಇವು ಹೆಂಗಂದ್ರೆ ಅನಿಲಗಳಿಂದ ಕೂಡಿರುತ್ತೆ. ಓಕೆ,
ಉದಾಹರಣೆಗೆ ಇದನ್ನ ಹೆಂಗೆ ಅರ್ಥೈಸ್ಕೋಬೇಕು ಅಂತ ಹೇಳಿದ್ರೆ ಒಂದ್ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದೇನೆ. ಏನಪ್ಪ ಅಂತ ಹೇಳಿದ್ರೆ ನೀರಿನಲ್ಲಿ ತೇಲುವ ಗ್ರಹ ಎಂದು ಈ ಕೆಳಗಿನಲ್ಲಿ ಯಾವುದು ಕರೆಯುತ್ತಾರೆ ಅಂತ ಕೇಳ್ಬಿಟ್ಟಿದ್ದಾನೆ ಸರ್ ಪ್ರಶ್ನೆ. ನೀರಿನಲ್ಲಿ ಅಂದ್ರೆ ನೀರಿನಲ್ಲಿ ತೇಲುತ್ತೆ ಅಂದ್ರೆ ನೀರಲ್ಲಿ ತಂದಾಕ್ಬೇಕು ಅಂತ ಅರ್ಥ ಅಲ್ಲ. ಸೊ ಅದರ ದ್ರವ್ಯರಾಶಿ, ಅದರ ಒತ್ತಡಗಳನ್ನ, ಅದರ ಗುರುತ್ವಾಕರ್ಷಣೆ ಗಮನಿಸಿದಾಗ ಯಾವ ಗ್ರಹ ಅಂತಂದ್ರೆ ಶನಿ ಗ್ರಹ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಬೇಕಾಗಿತ್ತು. ಈ ಗ್ರಹಗಳು ಅನಿಲಗಳಿಂದ ಅಂದ್ರೆ ಗ್ಯಾಸಸ್ಗಳಿಂದ ಕೂಡಿರುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಶಿಲೆಗಳಿಂದ ರಚನೆ ಆಗಿರುತ್ತೆ, ಇದು ಅನಿಲಗಳಿಂದ ರಚನೆ ಆಗಿರ್ತದೆ. ಹಾಗಾಗಿ ಇದನ್ನ ಬಾಹ್ಯ ಗ್ರಹಗಳು ಎಂದು ಕರೆಯುತ್ತೇವೆ, ಇದನ್ನು ಒಳಗ್ರಹಗಳು, ಆಂತರಿಕ ಗ್ರಹಗಳು ಎಂದು ಕರೆಯುತ್ತೇವೆ. ಇವನ್ನ ಬಾಹ್ಯ ಗ್ರಹಗಳು, ಹೊರಗಿರ್ತಕ್ಕಂಥ ಗ್ರಹಗಳು ಎಂದು ಕರೆಯುತ್ತೇವೆ. ಯಾವ್ಯಾವ ಇದಾವೆ, ಎಷ್ಟೆಷ್ಟಿದಾವೆ ನೋಡ್ತಾ ಹೋಗೋಣ. ಸೇಮ್ ಇಲ್ಲಿ 4 ಬಂದಿದೆ ಅಂದ್ರೆ ಉಳಿದಿರ್ತಕ್ಕಂಥ ಉಳಿದಿರ್ತಕ್ಕಂಥ 4 ಗ್ರಹಗಳೆಲ್ಲವೂ ಕೂಡ ಹೊರ ಗ್ರಹಗಳಾಗಿರ್ತವೆ. ಅದರಲ್ಲಿ ಗುರು, ಶನಿ, ಯುರೇನಸ್, ನೆಪ್ಚೂನ್ ಇವು 4 ಗ್ರಹಗಳು ಹೊರ ಗ್ರಹಗಳಾಗಿದ್ದಾವೆ. ಈ 4 ಗ್ರಹಗಳು ಒಳ ಗ್ರಹಗಳಾಗಿದ್ದಾವೆ. ಇವೆಲ್ಲವೂ ಆಂತರಿಕ ಗ್ರಹಗಳು, ಇವೆಲ್ಲವೂ ಬಾಹ್ಯ ಗ್ರಹಗಳು, ಹೊರಗಿರ್ತಕ್ಕಂತಹ ಗ್ರಹಗಳು ಅಂತ ಹೇಳಿ ನಾವು ಭಾವಿಸ್ಬೇಕಾಗಿದೆ. ಒಂದ್ಸರಿ ನೋಟ್ ಮಾಡ್ಕೋಬೇಕು. ಏನಂತ ಹೇಳಿದ್ರೆ ಈ ಕೆಳಗಿನಲ್ಲಿ ಯಾವುದು ಬಾಹ್ಯ ಗ್ರಹ ಅಲ್ಲ ಅಂತ ಪ್ರಶ್ನೆ ಕೇಳಿದಾಗ ಮೇಲದು ಒಂದು ಹಾಕಿಬಿಟ್ಟಿರ್ತಾರೆ ಸ್ನೇಹಿತರೆ. ಯಾವ್ದಾದ್ರು ಒಂದು ಯಾವುದು ಹೌದು ಅಂತ ಕೇಳಿದ್ರೆ ಕೆಳಗಿನ ಒಂದು ಹಾಕಿಬಿಟ್ಟಿರ್ತಾನೆ. ಇಲ್ಲಿಯ ತನಕ ಆಂತರಿಕ ಗ್ರಹಗಳು, ಬಾಹ್ಯ ಗ್ರಹಗಳು ಮತ್ತು ಸೌರಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಚಾರಗಳನ್ನು ನೋಡಿದ್ದೇವೆ. ಹಾಗಾದ್ರೆ ಮುಂದಿನ ತರಗತಿಯನ್ನ ಅವಶ್ಯಕತೆ ಇದೆ ಮತ್ತೆ ನೋಡಲೇಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಾಮೆಂಟ್ ಸೆಕ್ಷನ್ಲಿ ಮುಂದಿನ ತರಗತಿಯ ಬಗ್ಗೆ ಕಾಮೆಂಟ್ ಅನ್ನ ಮಾಡಿ ಮತ್ತೆ ಮುಂದಿನ ತರಗತಿನ ಮಾಡಲಿಕ್ಕೆ ನೀವೆಲ್ಲರೂ ಸ್ಫೂರ್ತಿ ನೀಡ್ರಿ ಅಂತ ಹೇಳ್ತಾ ಈ ತರಗತಿನ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಶುಭವಾಗ್ಲಿ. ಇಂತಿ ನಿಮ್ಮ ಪ್ರೀತಿಯ ವಿವೇಕಾನಂದ ಕೂಡ್ಲಿಗಿ. ಧನ್ಯವಾದಗಳು.